ಬೋಟ್ ನೆಕ್ಕಿದ್ದು ಅಂದರೆ ಒಂದು ಶೇಪ್ ಈ ಟೈಪ್ ಬರುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ಹೋಲ್ ಬಂದು ಮೇಲೆ ಬೋಟ್ ನೆಕ್. ಇದು ಮೆಷರ್ಮೆಂಟ್, ಈ ಡಿಸೈನ್ ಅಲ್ಲ, ಮೆಷರ್ಮೆಂಟ್, ಜಸ್ಟ್ ಮೆಷರ್ಮೆಂಟ್ ಮಾತ್ರ. ಅಂದರೆ ನಿಮಗೆ ರೌಂಡ್ ನೆಕ್, ವಿ ನೆಕ್ ಅದೆಲ್ಲ ಬರ್ತದಲ್ಲ, ಹಾಗೆ ಇದೊಂದು ಬೋಟ್ ನೆಕ್ ಮೆಷರ್ಮೆಂಟ್. ಇದರ ಮೇಲ್ಗಡೆ ನಾವು ವರ್ಕ್ ಮಾಡಬೇಕು. ಹೀಗೆ ಬರುತ್ತೆ ನೋಡಿ ಬ್ಲೌಸ್ ಇದು ಮಾರ್ಕಿಂಗ್. ಚೈನ್ ಸ್ಟಿಚ್ ಕೊಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಡಿಸೈನ್ ಡ್ರಾ ಮಾಡ್ಕೊಳ್ಬೇಕು. ಡಿಸೈನ್ ಅಂದರೆ ಇವತ್ತು ನಾವು ಮುತ್ತು ಪರ್ಲ್ ಇದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡುವ. ಒಂದು ಬಳ್ಳಿ ಟೈಪಲ್ಲಿ ಹೀಗೆ ಡ್ರಾ ಮಾಡ್ಕೊಳ್ಳಿ, ಬಳ್ಳಿ ಟೈಪಲ್ಲಿ. ಈ ಟೈಪಲ್ಲಿ ಇದಕ್ಕೆ ಏನು ಮಾಡಬೇಕಂದ್ರೆ, ಈಗ ಬಳ್ಳಿ ಟೈಪಲ್ಲಿ ನೀವು ಡ್ರಾ ಮಾಡ್ಕೊಂಡ್ರಲ್ಲ, ಅಲ್ಲಿ ಇಲ್ಲಿಗೆ ಒಂದು ಪರ್ಲ್ ಮತ್ತು ಒಂದು ಶುಗರ್ ಬೀಡ್ ಸ್ಟಿಚ್ ಮಾಡಲಿಕ್ಕೆ ಹೀಗೆ ನೋಡಿ. ಇಲ್ಲಿ ನಾನು ಮಾರ್ಕ್ ಹಾಕ್ಕೊಳ್ತಿದ್ನಲ್ಲ, ಇಲ್ಲಿಗೆ ಪರ್ಲ್ ಮತ್ತು ಒಂದು ಶುಗರ್ ಬೀಡ್ ಸ್ಟಿಚ್ ಮಾಡಲಿಕ್ಕೆ. ಅದು ಹೇಗೆ ಅಂತ ಹೇಳಿಕೊಡ್ತೇನೆ. ಫಸ್ಟಿಗೆ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡುವ. ಲೈನ್ ನಾವಿಲ್ಲಿ ಲೈನ್ ಕೊಟ್ಟಿದ್ದೇವಲ್ಲ, ಹೊರಗಡೆ ಲೈನಿಗೆ, ಈ ಲೈನ್ ಅಲ್ಲ, ಮಾರ್ಕಿಂಗ್ ಲೈನ್ ಅಲ್ಲ, ಹೊರಗಡೆ ಡಿಸೈನ್ ಲೈನ್ ಇದೆಯಲ್ಲ, ಅದಕ್ಕೆ ಫಸ್ಟ್ ನಾವು ಶುಗರ್ ಬೀಡ್ ಕೊಡುವ. ಸೊ ಇದು ಶುಗರ್ ಬೀಡ್ ಲೈನ್ ಕಂಪ್ಲೀಟ್ ಆಯಿತು. ಬಟ್ಟೆ ಸಿಂಕ್ ಆದರೆ ಸ್ವಲ್ಪ ಎಳ್ಕೊಳ್ಳಿ ಸೈಡಿಂದ. ಓಕೆ, ಈಗ ನಾವೇನು ಮಾಡಬೇಕಂದ್ರೆ, ಇದರ ಸೈಡಿಗೆ ಒಂದು ಲೈನ್ ಒಂದು ಶುಗರ್ ಬೀಡ್, ಒಂದು ಪರ್ಲ್ ತಗೊಳ್ಬೇಕು. ಒಂದು ಪರ್ಲ್, ಒಂದು ಶುಗರ್ ಬೀಡ್, ಒಂದು ಶುಗರ್ ಬೀಡ್, ಒಂದು ಪರ್ಲ್ ಹೀಗೆ ತಗೊಳ್ಬೇಕು. ನೀವು ಬೇಕಾದರೆ ಒಂದೊಂದು ಸೆಟ್ ತಗೊಳ್ಳಿ, ಯಾಕಂದರೆ ತುಂಬ ನಿಮಗೆ ನೀಡಲಿಗೆ ತಗೊಂಡು ಬೀಡ್ಸ್ ಎಲ್ಲ ಕೆಳಗೆ ಬೀಳುವುದಾದರೆ ಒಂದು ಶುಗರ್ ಬೀಡು, ಒಂದು ಪರ್ಲ್ ತಗೊಳ್ಳಿ ಸಾಕು. ಈಗ ಏನು ಮಾಡಬೇಕಂದ್ರೆ, ಈಗ ನಾವು ಒಂದು ಸೈಡಿಂದ ಸ್ಟಿಚ್ ಮಾಡ್ತಾ ಬರುವ. ಹೀಗೆ ಒಂದು ಸೈಡಿಗೆ ಹೀಗೆ ಕೊಡಬೇಕು ನೋಡಿ. ಹೀಗೆ ಒಂದು ಶುಗರ್ ಬೀಡು, ಒಂದು ಪರ್ಲ್ ಕೊಟ್ಟರೆ ನೀವು ಇಲ್ಲಿ ನಾಟ್ ಹಾಕಬೇಡಿ. ಅದೇ ಚೈನನ್ನಲ್ಲಿ ಚಿಕ್ಕ ಚೈನ್ ತಗೊಂಡು ಕೆಳಗಡೆ ತಗೊಂಡು ಬನ್ನಿ. ಕೆಳಗಡೆ ತಗೊಂಡು ಬನ್ನಿ ಹೀಗೆ.
ಹೀಗೆ ಕೆಳಗಡೆ ತಗೊಂಡು ಬರಬೇಕು, ನಾಟ್ ಹಾಕಬೇಡಿ, ಕಂಟಿನ್ಯೂ ಸ್ಟಿಚ್ ಮಾಡಲಿಕ್ಕೆ. ಸೊ ಈಗಿದು ಪರ್ಲಿದ್ದು ವರ್ಕ್ ಕಂಪ್ಲೀಟ್ ಆಯಿತು. ಸೊ ಈಗ ನಾವು ಇದರ ಹೊರಗಡೆಗೆ ಸ್ವಲ್ಪ ಥ್ರೆಡ್ ವರ್ಕ್ ಮಾಡುವ. ಪರ್ಲ್ ವರ್ಕ್ ವಿತ್ ಥ್ರೆಡ್ ವರ್ಕ್ ಇದು. ಈಗ ಇದು ಈ ಪರ್ಲೆಲ್ಲ ಕರೆಕ್ಟ್ ಆಯ್ತಲ್ಲ. ಈಗ ನಾವು ಇದರ ಔಟರ್ ಲೈನ್ ಅಂದರೆ ಹೊರಗಡೆ ಸೈಡ್ ಸ್ವಲ್ಪ ಥ್ರೆಡ್ ವರ್ಕ್ ಮಾಡುವ. ಥ್ರೆಡ್ ವರ್ಕ್ ಮಾಡಲಿಕ್ಕೆ ಒಂದು ಥ್ರೆಡ್ ತಗೊಳ್ಳಿ, 2 ಎಳೆ ದಾರ ತಗೊಳ್ಳಿ. ಈಗೇನು ಮಾಡಬೇಕಂದ್ರೆ, ಈಗ ಏನು ಜಾಸ್ತಿ ಏನು ವರ್ಕ್ ಇಲ್ಲ, ಜಸ್ಟ್ ಲೈನ್ಸ್ ಹಾಕಬೇಕು ನೀವು ಸಿಲ್ಕ್ ಥ್ರೆಡ್ಡಲ್ಲಿ. ಈ ಥರ 3 ಲೈನ್ ಹಾಕಬೇಕು. ಹೀಗೆ 1 2 3 ಮಿಡ್ಲ, 1 2 3 1 2 3 ಹೀಗೆ ಚೈನ್ ಸ್ಟಿಚ್ಚಲ್ಲಿ ಲೈನ್ ಹಾಕಬೇಕು. ಸಾರಿ, ಸಿಲ್ಕ್ ಥ್ರೆಡ್ಡಲ್ಲಿ ಲೈನ್ ಹಾಕಬೇಕು. ಹೀಗೆ ಲೆಫ್ಟಿಗೊಂದು ಲೈನ್, ರೈಟಿಗೊಂದು, ಮಿಡ್ಲಿಗೊಂದು. ಹೀಗೆ ಹೀಗೆ ಹೇಗೆ ಲೈನ್ ಹಾಕೋದಂದರೆ, ಜಸ್ಟ್ ಸಿಲ್ಕ್ ಥ್ರೆಡ್ ಹೀಗೆ ಲೈನ್ ತಗೊಳ್ಳೋದಷ್ಟೇ. ಹೀಗೆ ಒಂದು ನೀವು ಲೈನ್ ತಗೊಂಡ್ರೆ ರಿಟರ್ನ್ ಕೆಳಗಡೆ ಥ್ರೆಡ್ ತಗೊಂಡು ಹೋಗಬೇಕು. ರಿಟರ್ನ್ ಲೆಫ್ಟಿಗೊಂದು ಲೈನ್, ಕೆಳಗಡೆ ರಿಟರ್ನ್ ರೈಟಿಗೊಂದು ಲೈನ್, ರಿಟರ್ನ್ ಆ ಚೈನನ್ನು ಕೆಳಗಡೆ ತಗೊಂಡು ಬಂದು ಇಲ್ಲಿ ನಾಟ್ ಹಾಕಲಿಕ್ಕೆ. ಇಷ್ಟೇ.
ಫಸ್ಟಿಗೆ ಬೇಕಾದರೆ ರೈಟಿಗೆ ಒಂದು ಚೈನ್ ತಗೊಳ್ಳಿ, ಲಾಂಗ್ ಚೈನ, ಮತ್ತು ಕೆಳಗಡೆ ಥ್ರೆಡ್ ತಗೊಂಡು ಬರಬೇಕು. ಇಲ್ಲಿ ಚಿಕ್ಕ ಚೈನ್ ತಗೊಳ್ಬೇಕು. ನೀವು ಲೋಡೆಡ್ ಸ್ಟಿಚ್ ಮಾಡ್ತೀರಲ್ಲ ಅದೇ ಮೆಥಡ್. ರಿಟರ್ನ್ ಈ ಸೈಡಿಗೆ ಒಂದು ಚೈನ್ ತಗೊಳ್ಬೇಕು, ಕೆಳಗಡೆ, ಮತ್ತು ಮಿಡ್ಲಿಗೆ ಒಂದು ದೊಡ್ಡ ಉದ್ದ ಚೈನ್. ನೋಡಿ ಇಷ್ಟೇ. ಈಗ ನಾನು ಸೇಮ್ ಕಂಟಿನ್ಯೂ ಮಾಡ್ತೇನೆ ಡಿಸೈನ್. ನೀವು ಲಾಂಗ್ ಫ್ರೆಂಚ್ ನಾಟ್ ತಗೊಳ್ತೀರಲ್ಲ ಅದೇ ಟೈಪಲ್ಲಿ, ಬಟ್ ಇಲ್ಲಿ ನಾಟ್ ಫ್ರೆಂಚ್ ನಾಟ್ ಹಾಕಲಿಕ್ಕಿಲ್ಲ. ನೀವು ಆರಿ ನೀಡಲಲ್ಲಿ ಹೀಗೆ ಸಿಲ್ಕ್ ಥ್ರೆಡಲ್ಲಿ ಒಂದು ಉದ್ದ ಲೈನ್ ತಗೊಂಡು ಬಂದರೆ ಸಾಕು. ಹೀಗೆ ಸ್ವಲ್ಪ ಉದ್ದ ಚೈನ್ ಸ್ಟಿಚ್ ಆಗಿ ತಂದರೆ ಆಯಿತು. ಎಂಡಿಗೆ ಮಾತ್ರ ನಾಟ್ ಕೊಡಿ. ಇದೀಗ ಎಂಡಿದು ಡಿಸೈನ್ ಮಾಡ್ತಿದ್ದೇನೆ. ಈಗಿದು ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಕಂಪ್ಲೀಟ್ ಆಯಿತು. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಈಗೊಂದು ಔಟರ್ ಲೈನ್ ಕೊಡಬೇಕು. ಔಟರ್ ಲೈನ್ ನಾವು ಝರಿ ಥ್ರೆಡಲ್ಲೇ ಕೊಡಬೇಕು. ಅದೀಗ ಝರಿ ಥ್ರೆಡಲ್ಲೇ ಇದಕ್ಕೆ ಔಟರ್ ಲೈನ್ ಕೊಡುವ. ಜಸ್ಟ್ ಚೈನ್ ಸ್ಟಿಚ್ ಕೊಟ್ಟರೆ ಸಾಕು. ಈ ಶೇಪ್ ಇದೆಯಲ್ಲ, ಈ ಶೇಪಿಗೆ ಜಸ್ಟ್ ಹೀಗೆ ಔಟರ್ ಲೈನಿಗೊಂದು ಔಟರ್ ಲೈನ್ ಕೊಟ್ಟರೆ ಒಂದು ಲೀಫ್ ಶೇಪ್ ಟೈಪ್ ಕಾಣುತ್ತೆ, ಒಂದು ಡಿಸೈನ್ ಟೈಪ್ ಕಾಣುತ್ತೆ. ಸೊ ಅದಕ್ಕಾಗಿ ಔಟರ್ ಲೈನ್ ಕೊಡಬೇಕು.
ಹೀಗೆ ಒಂದೊಂದು ಡಿಸೈನ್ ಆದಮೇಲೆ ನಾಟ್ ಹಾಕಬೇಕು. ಡಿಫ್ರೆನ್ಸ್ ನೀವೇ ನೋಡ್ಬೋದು, ಔಟರ್ ಲೈನ್ ಕೊಡೋದಕ್ಕಿಂತ ಮುಂಚೆ ಡಿಸೈನ್ ಹೇಗೆ ಕಾಣುತ್ತೆ, ಔಟರ್ ಲೈನ್ ಕೊಟ್ಟ ಮೇಲೆ ಡಿಸೈನ್ ಹೇಗೆ ಕಾಣುತ್ತೆ ಅಂತ. ಈಗ ಇದು ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನಾವು ಇದರ ಒಳಗಡೆ ಅಂದರೆ ಈಗ ಬಾರ್ಡರ್ ಲೈನ್ ಕೊಟ್ಟಿಲ್ಲಲ್ವ ನಾವು ಒಳಗಡೆ ಡಿಸೈನ್ ಇದು, ಸೊ ಅದಕ್ಕೆ ನಾವು ರಿಟರ್ನ್ ಚೈನ್ ಸ್ಟಿಚ್ಚಲ್ಲಿ ಈ ಮಾರ್ಕಿಂಗ್ ಕೊಡಬೇಕು. ನಾವು ಮಾರ್ಕ್ ಮಾಡಿದ್ವಲ್ಲ ಅದಕ್ಕೇ ಶೇಪ್ಸ್ ಕೊಡಬೇಕು, ಶೇಪ್. ಓಕೆ, ಈಗ ನಾನು ಸ್ಟ್ರೇಟ್ ಲೈನೇ ಕೊಡ್ತೇನೆ. ನೆಕ್ ಲೈನಿಗೆ ಚೈನ್ ಸ್ಟಿಚ್ ಇದು. ಸಿಂಗಲ್ ಲೈನ್ ಕೊಡ್ತೇನೆ ನಾನು, ನೀವು ಬೇಕಾದ್ರೆ ಡಬಲ್ ಲೈನ್ ಕೊಡಿ, ನಾನು ಸಿಂಗಲ್ ಲೈನೇ ಕೊಡ್ತೇನೆ. ಇಲ್ಲದ್ರೆ ಡಬಲ್ ಲೈನ್ ಕೊಡ್ತೇನೆ ನಾನು, ಅಂದರೆ ಅದು ಕಂಪ್ಲೀಟ್ ಫಿನಿಶ್ ಆಗುತ್ತೆ ಡಬಲ್ ಲೈನ್ ಕೊಟ್ಟರೆ. ಬಟ್ಟೆ ಸಿಂಕ್ ಆದಾಗ ಹೀಗೆ ಸ್ವಲ್ಪ ಎಳ್ಕೊಳ್ಬೇಕಾಯ್ತಾ, ಆಗ ಕರೆಕ್ಟ್ ಆಗುತ್ತೆ.
ಈಗ ಇದು ನೆಕ್ ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನಾವು ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಬೇಕು. ಬ್ಯಾಕ್ ನೆಕ್ಕಿಗೆ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ತಾರೆ. ಸೊ ಅದೇ ರೀತಿ ನಾವು ಸ್ಲೀವ್ಸ್ಗೆಲ್ಲ ಹ್ಯಾಂಗಿಂಗ್ ಡಿಸೈನ್ ಮಾಡ್ತಾರಲ್ಲ, ಅದೇ ರೀತಿ ನಾವು ಬ್ಯಾಕ್ ನೆಕ್ಕಿಗೆ ಬೇಕಾದ್ರೂ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಬೋದು. ಈಗ ಹ್ಯಾಂಗಿಂಗ್ ಬೀಡ್ಸ್ ನಿಮಗೆ ಒಂದು 2 ಥರ ಬರುತ್ತೆ. ಒಂದು ಹ್ಯಾಂಗಿಂಗ್ ಬೀಡ್ಸಿಗೆ ಹೀಗೆ ಒಂದು ರಿಂಗ್ ಟೈಪ್ ಇರುತ್ತೆ ಸ್ಟಿಚ್ ಮಾಡಲಿಕ್ಕೆ. ಇನ್ನೊಂದು ಹ್ಯಾಂಗಿಂಗ್ ಬೀಡ್ಸಿಗೆ ರಿಂಗ್ ಇರಲ್ಲ, ನಾರ್ಮಲ್ ಇದ್ರಾಗಿರುತ್ತೆ. ಅಂದರೆ ನಮ್ಮದು ನಾರ್ಮಲ್ ಬೀಡ್ಸ್ ಬರುತ್ತಲ್ಲ ಅದೇ ರೀತಿ ಇರುತ್ತೆ. ಅದು ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಲಿಕ್ಕೆ. ಈ ಟೈಪ್ ರಿಂಗ್ ಬರುತ್ತೆ ನೋಡಿ ಹ್ಯಾಂಗಿಂಗ್ ಬೀಡ್ಸ್ನ ಕೆಳಗಡೆ. ಅದನ್ನು ನಾವು ಈಗ ತುಲಿಪ್ ನೀಡಲಲ್ಲಿ ತಗೊಂಡು ಒಂದೊಂದು ಚೈನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ನಾವು ಬ್ಲೌಸಿಗೆ. ಅದಕ್ಕೆ ಬೀಡ್ಸ್ ಸ್ಟಿಚ್ ಥ್ರೆಡ್ ತಗೊಳ್ಬೇಕು. ಬೀಡ್ಸ್ ಸ್ಟಿಚ್ ಥ್ರೆಡ್ ತಗೊಳ್ಳಿ. ಹೀಗೆ ಒಂದು ತಗೊಂಡು ಹೀಗೆ ನೀವು ಮಿಡ್ಲಲ್ಲಿ ಜಾಗ ಇರುತ್ತೆ ನೋಡಿ, ಇಲ್ಲಿ ಬ್ಯಾಕ್ ನೆಕ್ಕಲ್ಲಿ ಇಲ್ಲಿಗೆ ಒಂದು ಚೈನ್ ತಗೊಳ್ಬೇಕು. ಅಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಬೇಕು. ಒಂದು ಬೀಡಿಗೆ ಒಂದು ನಾಟ್. ಒಂದು ಬೀಡಿಗೆ ಒಂದು ನಾಟ್ ನೋಡಿ ಹೀಗೆ. ಹೀಗೆ ಬ್ಯಾಕ್ ನೆಕ್ಕಿಗೆ ಹ್ಯಾಂಗಿಂಗ್ ಮಾಡ್ತಾರೆ ನೋಡಿ. ಬೋಟ್ ನೆಕ್ ಆದರೆ ನಮಗೆ ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಸ್ಟಿಚ್ ಮಾಡಲಿಕ್ಕೆ ಆಗುತ್ತೆ. ಇದು ನೀವು ಫುಲ್ ಅಂದರೆ ನಾರ್ಮಲ್ ಮೆಷರ್ಮೆಂಟ್ ಹಾಕಿ ಮಾಡ್ತೇವಲ್ಲ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದು ಚಿಕ್ಕ ಬ್ಲೌಸ್ ವರ್ಕ್ ಅಲ್ವಾ, ಸೊ ಹಾಗಾಗಿ ಅಷ್ಟು ಕಾಣೋದಿಲ್ಲ ನಿಮಗೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ರು. ಆದರೆ ನೀವು ನಾರ್ಮಲ್ ನಿಮ್ಮದೇ ಮೆಷರ್ಮೆಂಟ್ ಹಾಕಿ ಬೋಟ್ ನೆಕ್ ಮಾಡಿ ವರ್ಕ್ ಮಾಡುವಾಗ ಹ್ಯಾಂಗಿಂಗ್ ಬೀಡ್ಸ್ ಹೀಗೆ ಬ್ಯಾಕ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಗ ನಿಮಗೆ ತುಂಬ ಬೀಡ್ಸ್ ಸ್ಟಿಚ್ ಮಾಡಲಿಕ್ಕೆ ಸಿಗುತ್ತೆ. ಒಂದು 10-20 ಬೀಡ್ಸ್ ಸ್ಟಿಚ್ ಮಾಡಲಿಕ್ಕೆ ಸಿಗುತ್ತೆ. ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಜಸ್ಟ್ ಒಂದು 4 ಬೀಡ್ಸ್ ಮಾತ್ರ ಹಿಡಿಯುತ್ತೆ ಇಲ್ಲಿ ನೋಡಿ. ಬ್ಯಾಕ್ ಹ್ಯಾಂಗಿಂಗ್ಗೆ ಹೀಗೆ ಬರುತ್ತೆ ಬೀಡ್ಸ್. ಇದು ಬ್ಯಾಕ್ ನೆಕ್, ಇದರಲ್ಲಿ ಹೀಗೆ ಬರುತ್ತೆ ಡಿಸೈನ್. ಓಕೆ, ನಾನು ಇದರದ್ದು ರೆಕಾರ್ಡೆಡ್ ವೀಡಿಯೋಸ್ ಕೂಡ ಕಳಿಸ್ತೇನೆ, ನೋಡಿ ಪ್ರಾಕ್ಟೀಸ್ ಮಾಡಿ ಕಳಿಸಿ. ಏನಿಲ್ಲ, ಫಸ್ಟಿಗೆ ಹೀಗೆ ಶುಗರ್ ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಪರ್ಲ್ ಮತ್ತು ಒಂದು ಶುಗರ್ ಬೀಡನ್ನ ಹೀಗೆ ಸ್ಟಿಚ್ ಮಾಡಬೇಕು. ಇಲ್ಲಿ ಹತ್ರ ಸ್ಟಿಚ್ ಮಾಡಿ, ಮಾರ್ಕಿಂಗ್ ಏನು ಬೇಡ. ಇದಕ್ಕೆ ಕೂಡ ಹಾಗೆ ಇದೊಂದೊಂದು ಲೈನ್ ಸ್ಟಿಚ್ ಮಾಡಬೇಕು. ಇದಕ್ಕೆ ಕೂಡ ಮಾರ್ಕಿಂಗ್ ಬೇಡ, ಸಿಲ್ಕ್ ಥ್ರೆಡ್ ಲೈನ್ ಸ್ಟಿಚ್ ಮಾಡಲಿಕ್ಕೆ ನಾರ್ಮಲ್ ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿ. ಆಮೇಲೆ ಇದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಮಾಡಿ, ಆಯಿತಾ.